ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವೇನಾದರೂ ನಿಮ್ಮ ಅಪ್ಕಮಿಂಗ್ KSET 2026ಗೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ನಾನು ಪೇಪರ್ 1 ಹಾಗೂ ಪೇಪರ್ 2 ಕಾಮರ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೇನೆ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ರಿಸರ್ಚ್ಗೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂದರೆ ಏನು ಅಂತ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಈ ಒಂದು ಕ್ಲಾಸಲ್ಲಿ ಫಂಡಮೆಂಟಲ್ ರಿಸರ್ಚ್ ಆ್ಯಂಡ್ ಅಪ್ಲೈಡ್ ರಿಸರ್ಚ್ ಅಂದರೆ ಏನು ಅಂತ ನಾವು ನೋಡ್ತಾ ಹೋಗೋಣ. ಫಸ್ಟು ಫಂಡಮೆಂಟಲ್ ರಿಸರ್ಚ್ ಅಂದರೆ ಏನು ಅಂತ ತಿಳ್ಕೊಂಡು ನೆಕ್ಸ್ಟ್ ಅಪ್ಲೈಡ್ ರಿಸರ್ಚ್ಗೆ ಮೂವ್ ಆನ್ ಆಗೋಣ. ಈ ಫಂಡಮೆಂಟಲ್ ರಿಸರ್ಚ್ಗೆ ಬೇಸಿಕ್ ರಿಸರ್ಚ್ ಹಾಗೂ ಪ್ಯೂರ್ ರಿಸರ್ಚ್ ಅಂತಲೂ ಕರೀತಾರೆ. ಬೇಸಿಕ್ ರಿಸರ್ಚ್, ಪ್ಯೂರ್ ರಿಸರ್ಚ್ ಆ್ಯಂಡ್ ಥೆರಾಟಿಕಲ್ ರಿಸರ್ಚ್ ಅಂತ ಹೇಳಿ ಬೇರೆ ಬೇರೆ ಹೆಸರುಗಳಿಂದ ಈ ಫಂಡಮೆಂಟಲ್ ರಿಸರ್ಚನ್ನು ಕರೀತಾರೆ. ಈ ರಿಸರ್ಚನ್ನು ಯಾಕೆ ಕಂಡಕ್ಟ್ ಮಾಡ್ತಾರೆ ಅಂದರೆ ಟು ಗೇನ್ ನ್ಯೂ ನಾಲೆಜ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಬೇಸಿಕ್ ಕಾನ್ಸೆಪ್ಟ್ಸ್, ಥಿಯರೀಸ್ ಆ್ಯಂಡ್ ಫ್ಯಾಕ್ಟ್ಸ್. ಈ ರಿಸರ್ಚನ್ನು ಮಾಡುವಂಥ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ ಒಂದು ಕಾನ್ಸೆಪ್ಟ್ ಬಗ್ಗೆ ಅಥವಾ ಒಂದು ಥಿಯರಿ ಬಗ್ಗೆ ನ್ಯೂ ನಾಲೆಜನ್ನು ಪಡೆದುಕೊಳ್ಳೋದಾಗಿರ್ಬೋದು, ಅಥವಾ ನಮಗೆ ಎಕ್ಸಿಸ್ಟಿಂಗ್ ಏನಾದರೂ ಅದರ ಬಗ್ಗೆ ನಾಲೆಜ್ ಇತ್ತು, ಐಡಿಯಾ ಇತ್ತು ಅಂದರೆ ಅದರ ಬಗ್ಗೆ ಇನ್ನೂ ಡೀಪಾಗಿ ನಾವು ರಿಸರ್ಚ್ ಮಾಡಿ ಇನ್ನೂ ಎಕ್ಸ್ಟ್ರಾ ನಾಲೆಜನ್ನು ತಿಳ್ಕೊಳ್ಳೋದಾಗಿರ್ಬೋದು. ಸೊ ಈ ಒಂದು ಉದ್ದೇಶದಿಂದ ನಾವು ಫಂಡಮೆಂಟಲ್ ರಿಸರ್ಚನ್ನು ಮಾಡ್ತೇವೆ ವಿದೌಟ್ ಎನಿ ಇಮಿಡಿಯೇಟ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಅಂದರೆ ನಾವಿಲ್ಲಿ ಥಿಯರಿಗಳ ಮೇಲೆ ಏನೋ ರಿಸರ್ಚ್ ಮಾಡಿ ಅದರಿಂದ ಏನೋ ಫೈಂಡಿಂಗ್ ಬಂದಿದೆ ಅಂತಂದರೆ ಅದನ್ನು ನಾವು ಯಾವುದೇ ರೀತಿ ಪ್ರಾಕ್ಟಿಕಲ್ ರಿಯಲ್ ಲೈಫಲ್ಲಿ ಇರುವಂತಹ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡೋದಿಲ್ಲ. ಜಸ್ಟ್ ಇದು ಥೆರಾಟಿಕಲ್ ನೇಚರಲ್ಲಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ನಾವು ಫಂಡಮೆಂಟಲ್ ರಿಸರ್ಚನ್ನು ಮಾಡ್ತೇವೆ. ಅಂತಂದರೆ ಇದರ ಪ್ರಮುಖವಾದಂತಹ ಉದ್ದೇಶ ಏನು ಅಂತಂದರೆ ನಾಲೆಜನ್ನು ಪಡೆದುಕೊಳ್ಳೋದು, ಅಂದರೆ ನಮ್ಮ ನಾಲೆಜನ್ನು ಎನ್ಹಾನ್ಸ್ಮೆಂಟ್ ಮಾಡುವಂತಹ ಒಂದು ಉದ್ದೇಶದಿಂದ ಫಂಡಮೆಂಟಲ್ ರಿಸರ್ಚನ್ನು ಮಾಡ್ತೇವೆ. ಇದರ ಪರ್ಪಸ್ ಏನು ಅಂದರೆ ಟು ಡೆವಲಪ್ ನ್ಯೂ ನಾಲೆಜ್, ಥಿಯರೀಸ್ ಆ್ಯಂಡ್ ಪ್ರಿನ್ಸಿಪಲ್ಸ್. ಅಂದರೆ ಥಿಯರಿಗಳನ್ನು ಅಥವಾ ಪ್ರಿನ್ಸಿಪಲ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡೋದು, ನಾಲೆಜನ್ನು ಅಕ್ವೈರ್ ಮಾಡ್ಕೊಳ್ಳೋದು, ನಮ್ಮ ಕಾಗ್ನೇಟಿವ್ ಅಬಿಲಿಟಿಗಳನ್ನು ಡೆವಲಪ್ಮೆಂಟ್ ಮಾಡುವಂಥ ಒಂದು ಉದ್ದೇಶದಿಂದ ನಾವು ಫಂಡಮೆಂಟಲ್ ರಿಸರ್ಚನ್ನು ಮಾಡ್ತೇವೆ. ಇದು ಯಾವಾಗಲಿದ್ರೂ ಥೆರಾಟಿಕಲ್ ಆ್ಯಂಡ್ ಕಾನ್ಸೆಪ್ಚುವಲ್ ನೇಚರಲ್ಲಿರುತ್ತೆ. ಹಾಗೆಯೇ ಇದು ಯಾವುದಕ್ಕೆ ಫೋಕಸ್ ಮಾಡುತ್ತೆ ಅಂದರೆ ವೈ ಆ್ಯಂಡ್ ಹೌ ಫೆನಾಮಿನಾ ಆಕರ್ಸ್. ವೈ ಆ್ಯಂಡ್ ಹೌ ಅನ್ನುವಂಥ ಕ್ವಶನ್ಗಳಿಗೆ ಈ ಫಂಡಮೆಂಟಲ್ ರಿಸರ್ಚ್ ಅನ್ನೋದು ಆನ್ಸರನ್ನು ನೀಡುತ್ತೆ. ಹಾಗೆಯೇ ನೋ ಇಮಿಡಿಯೇಟ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಇದರಿಂದ ಬಂದಂತಹ ಒಂದು ಫೈಂಡಿಂಗ್ಸ್ಗಳನ್ನು ನಾವು ಯಾವುದೇ ರೀತಿ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿ ರಿಯಲ್ ಲೈಫಲ್ಲಿರುವಂಥ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದಿಲ್ಲ. ಇದು ಜಸ್ಟ್ ಥಿಯರಿಗಳನ್ನು ಡೆವಲಪ್ಮೆಂಟ್ ಮಾಡಿ ನಮ್ಮ ನಾಲೆಜನ್ನು ಎನ್ಹಾನ್ಸ್ಮೆಂಟ್ ಮಾಡುತ್ತೆ. ಇದರ ಸ್ಕೋಪ್ ಒಂದು ಬ್ರಾಡ್ ಆ್ಯಂಡ್ ಯೂನಿವರ್ಸಲ್ ಇನ್ ಸ್ಕೋಪ್. ಇದರ ಒಂದು ಸ್ಕೋಪ್ ಏನಾಗಿರುತ್ತೆ, ಬ್ರಾಡ್, ವಿಶಾಲವಾದಂಥ ಒಂದು ವ್ಯಾಪ್ತಿಯನ್ನು ಒಳಗೊಂಡಿದೆ. ಹಾಗೆಯೇ ಡೀಲ್ಸ್ ವಿತ್ ಅಬ್ಸ್ಟ್ರಾಕ್ಟ್ ಆ್ಯಂಡ್ ಜನರಲ್ ಪ್ರಾಬ್ಲಮ್ಸ್. ಅಬ್ಸ್ಟ್ರಾಕ್ಟ್ ಪ್ರಾಬ್ಲಮ್ಸ್ ಅಂತಂದರೆ ಇದು ಯಾವಾಗಲಿದ್ರೂ ಥೆರಾಟಿಕಲ್ ನೇಚರಲ್ಲಿ ಇರ್ತವೆ. ಇವುಗಳನ್ನು ಯಾವುದೇ ರೀತಿ ರಿಯಲ್ ಲೈಫ್ಗೆ ಕನೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಜನರಲ್ ಪ್ರಾಬ್ಲಮ್ಸ್ ಅಂದರೆ ಕಾಮನ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಸೊ ಇಂಥ ಒಂದು ಪ್ರಾಬ್ಲಮ್ಸ್ಗಳನ್ನು ಈ ಫಂಡಮೆಂಟಲ್ ರಿಸರ್ಚ್ ಡೀಲ್ ಮಾಡುತ್ತೆ. ಹಾಗೆಯೇ ಇದರ ನೇಚರ್, ಟೈಮ್ ಫ್ರೇಮ್ವರ್ಕ್ ಬಂದು ಲಾಂಗ್ ಟರ್ಮ್ ಇನ್ ನೇಚರ್. ಈ ಒಂದು ರಿಸರ್ಚನ್ನು ಯಾವಾಗಲಿದ್ರೂ ಲಾಂಗ್ ಟರ್ಮ್, ದೀರ್ಘಾವಧಿಯ ಉದ್ದೇಶದಿಂದ ನಾವು ಇದನ್ನು ಕಂಡಕ್ಟ್ ಮಾಡ್ತೀವಿ. ಹಾಗೆಯೇ ಇದರ ಒಂದು ಅಡ್ವಾಂಟೇಜಸ್, ಯೂಸ್ಫುಲ್ನೆಸ್ ಬಂದು ಫಾರ್ಮ್ ದ ಫೌಂಡೇಶನ್ ಫಾರ್ ಅಪ್ಲೈಡ್ ರಿಸರ್ಚ್. ಈ ಫಂಡಮೆಂಟಲ್ ರಿಸರ್ಚ್ ಯಾವಾಗಲಿದ್ರೂ ಅಪ್ಲೈಡ್ ರಿಸರ್ಚ್ಗೆ ಒಂದು ಬೇಸ್ ಆಗಿರುತ್ತೆ. ಯಾಕಂತಂದರೆ ಈ ಫಂಡಮೆಂಟಲ್ ರಿಸರ್ಚಲ್ಲಿ ನಾವು ಥಿಯರಿಗಳನ್ನು ಡೆವಲಪ್ಮೆಂಟ್ ಮಾಡ್ತೇವೆ. ಸೊ ಆ ಒಂದು ಥಿಯರಿಗಳ ಆಧಾರದ ಮೇಲೆ ನಾವು ಅಪ್ಲೈಡ್ ರಿಸರ್ಚಲ್ಲಿ ಅದನ್ನು ರಿಯಲ್ ಆಗಿ, ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿ ರಿಯಲ್ ಲೈಫಲ್ಲಿರುವಂಥ ಸಿಚುವೇಶನ್ಗಳನ್ನು ಸಾಲ್ವ್ ಮಾಡ್ಬೋದು. ಸೊ ಈ ಒಂದು ಕಾರಣಕ್ಕಾಗಿ ಇದು ಬೇಸ್ ಆಗಿ ಕಾರ್ಯನಿರ್ವಹಿಸುತ್ತೆ. ಹಾಗೆಯೇ ಫಂಡಮೆಂಟಲ್ ರಿಸರ್ಚ್ ಈಸ್ ಎಕ್ಸ್ಟೆನ್ಸಿವ್ ಇನ್ ನೇಚರ್. ಫಂಡಮೆಂಟಲ್ ರಿಸರ್ಚನ್ನು ನಾವು ಎಕ್ಸ್ಟೆನ್ಸಿವ್ ಅಂತ ಹೇಳ್ತೇವೆ. ಎಕ್ಸ್ಟೆನ್ಸಿವ್ ಅಂತಂದರೆ ವೈಡರ್. ನಾವು ಜಾಸ್ತಿ ಡೀಪಾಗಿ ಸ್ಟಡಿ ಮಾಡೋದಿಲ್ಲ. ಎಕ್ಸ್ಟೆನ್ಸಿವ್ ಅಂದರೆ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಜಾಸ್ತಿ ಡೀಪಾಗಿ ಸ್ಟಡಿ ಮಾಡದೆ ಅದರ ಬಗ್ಗೆ ವೈಡಾಗಿ ನಾವು ಸ್ಟಡಿ ಮಾಡೋದಕ್ಕೆ ಎಕ್ಸ್ಟೆನ್ಸಿವ್ ಅಂತ ಹೇಳ್ತೇವೆ. ಸೊ ಫಂಡಮೆಂಟಲ್ ರಿಸರ್ಚ್ ಯಾವಾಗಲಿದ್ರೂ ಎಕ್ಸ್ಟೆನ್ಸಿವ್ ಸ್ಟಡಿ ಆಗಿರುತ್ತೆ. ಸೊ ಇದಿಷ್ಟು ಫಂಡಮೆಂಟಲ್ ರಿಸರ್ಚ್ ಅಂದರೆ ಏನು ಅಂತ. ಇದಾದಮೇಲೆ ಅಪ್ಲೈಡ್ ರಿಸರ್ಚ್. ಈ ಅಪ್ಲೈಡ್ ರಿಸರ್ಚ್ ಯಾವಾಗಲಿದ್ರೂ ಫಂಡಮೆಂಟಲ್ ರಿಸರ್ಚ್ದ ಒಂದು ಬೇಸ್ ಮೇಲೆ ನಾವು ಅಪ್ಲೈಡ್ ರಿಸರ್ಚನ್ನು ಮಾಡ್ತೇವೆ. ಅಂದರೆ ಫಂಡಮೆಂಟಲ್ ರಿಸರ್ಚಲ್ಲಿ ನಾವು ಡೆವಲಪ್ ಮಾಡಿರುವಂತಹ ಒಂದು ಥಿಯರಿಗಳ ಆಧಾರದ ಮೇಲೆ ನಾವು ಅಪ್ಲೈಡ್ ರಿಸರ್ಚಲ್ಲಿ ರಿಯಲ್ ಲೈಫಲ್ಲಿ ಬರುವಂತಹ ಒಂದು ಪ್ರಾಬ್ಲಮ್ಸ್ಗಳನ್ನು ಸೊಲ್ಯೂಷನ್ ಮಾಡ್ತೀವಿ.
ಅಪ್ಲೈಡ್ ರಿಸರ್ಚ್ ಈಸ್ ಕಂಡಕ್ಟೆಡ್ ಟು ಸಾಲ್ವ್ ಸ್ಪೆಸಿಫಿಕ್ ಆ್ಯಂಡ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ನಾವು ಈ ಅಪ್ಲೈಡ್ ರಿಸರ್ಚನ್ನು ಯಾಕೆ ಮಾಡ್ತೇವೆ ಅಂತಂದರೆ ಕೆಲವೊಂದಿಷ್ಟು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಂದರೆ ರಿಯಲ್ ಲೈಫಲ್ಲಿರುವಂಥ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡುವಂತಹ ಉದ್ದೇಶದಿಂದ ಅಪ್ಲೈಡ್ ರಿಸರ್ಚನ್ನು ಮಾಡ್ತೇವೆ. ಇದರ ಒಂದು ಪರ್ಪಸ್ ಏನು ಅಂತಂದರೆ ಟು ಫೈಂಡ್ ಇಮಿಡಿಯೇಟ್ ಸೊಲ್ಯೂಷನ್ ಆ್ಯಂಡ್ ಇಂಪ್ರೂವ್ ರಿಯಲ್ ಲೈಫ್ ಸಿಚುವೇಶನ್ಸ್. ರಿಯಲ್ ಲೈಫಲ್ಲಿರುವಂಥ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ನ ನೀಡಿ ಅದರ ಒಂದು ರಿಯಲ್ ಲೈಫ್ ಸಿಚುವೇಶನ್ಗಳನ್ನು ಇಂಪ್ರೂವ್ ಮಾಡೋದು, ಹಾಗೆ ಇಮಿಡಿಯೇಟ್ ಸೊಲ್ಯೂಷನ್ಗಳನ್ನು ಪ್ರಾಬ್ಲಮ್ಸ್ಗಳಿಗೆ ನೀಡೋದು ಇದರ ಒಂದು ಮುಖ್ಯ ಉದ್ದೇಶ. ಹಾಗೆಯೇ ಪ್ರಾಕ್ಟಿಕಲ್ ಆ್ಯಂಡ್ ಆ್ಯಕ್ಷನ್ ಓರಿಯೆಂಟೆಡ್ ಇದು ನೇಚರ್ ಇರುತ್ತೆ. ಈ ಅಪ್ಲೈಡ್ ರಿಸರ್ಚ್ ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ಆನ್ಸರ್ ಹೌ ಆ್ಯಂಡ್ ವಾಟ್ ಶುಡ್ ಬಿ ಡನ್, ಹೇಗೆ ಹಾಗೂ ನಾವು ಏನನ್ನ ಮಾಡಬೇಕು ಅನ್ನುವಂಥ ಕ್ವಶನ್ಗಳಿಗೆ ಇದು ಆನ್ಸರನ್ನು ನೀಡುತ್ತೆ. ಇದರ ಸ್ಕೋಪ್ ಯಾವಾಗಲಿದ್ರೂ ಲಿಮಿಟೆಡ್ ಆಗಿರುತ್ತೆ. ಹಾಗೆ ಸಿಚುವೇಶನ್ ಸ್ಪೆಸಿಫಿಕ್ ಫೈಂಡಿಂಗ್ಸ್, ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಸಿಚುವೇಶನ್ಗಳಿಗೆ ಮಾತ್ರ ಇದು ಸ್ಪೆಸಿಫಿಕ್ ಆಗಿರುತ್ತೆ. ಅಪ್ಲೈಡ್ ರಿಸರ್ಚನ್ನು ಯಾವಾಗಲಿದ್ರೂ ನಾವು ಶಾರ್ಟ್ ಟರ್ಮಲ್ಲಿ ಮಾಡ್ತೇವೆ. ಅಂದರೆ ಇದರ ಒಂದು ಟೈಮ್ ಫ್ರೇಮ್ ಬಂದು ಶಾರ್ಟ್ ಟರ್ಮ್. ಫಂಡಮೆಂಟಲ್ ರಿಸರ್ಚ್ ರೀತಿಯಲ್ಲಿ ಇದು ಲಾಂಗ್ ಟರ್ಮ್ ನೇಚರನ್ನು ಹೊಂದಿರೋದಿಲ್ಲ. ಶಾರ್ಟ್ ಟರ್ಮಲ್ಲಿರುವಂತಹ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳಿಗೆ ಇಮಿಡಿಯೇಟ್ ಸೊಲ್ಯೂಷನನ್ನು ನೀಡುವ ಸಲುವಾಗಿ ಅಪ್ಲೈಡ್ ರಿಸರ್ಚನ್ನು ಮಾಡ್ತೇವೆ. ಹಾಗೆಯೇ ರಿಸರ್ಚ್ ಸೆಟ್ಟಿಂಗ್, ನಾವು ಇದನ್ನು ಎಲ್ಲೆಲ್ಲಿ ಈ ರೀತಿಯಾದಂತಹ ರಿಸರ್ಚನ್ನು ನೋಡ್ಬೋದು ಅಂತಂದರೆ ಇಂಡಸ್ಟ್ರೀಸ್ಗಳಲ್ಲಿ, ಆರ್ಗನೈಸೇಷನ್, ಸ್ಕೂಲ್ಸ್ ಆ್ಯಂಡ್ ಹಾಸ್ಪಿಟಲ್, ಈ ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ, ಬೇರೆ ಬೇರೆ ಫೀಲ್ಡ್ಗಳಲ್ಲಿ ನಾವು ಅಪ್ಲೈಡ್ ರಿಸರ್ಚನ್ನು ಕಾಮನ್ ಆಗಿ ನೋಡಬಹುದು. ಹಾಗೆಯೇ ಇದರ ಒಂದು ಇಂಪಾರ್ಟೆನ್ಸ್ ಏನು ಅಂದರೆ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪಾಲಿಸಿ ಫಾರ್ಮುಲೇಷನ್ಗೆ ನಾವು ಈ ಅಪ್ಲೈಡ್ ರಿಸರ್ಚನ್ನು ಯೂಸ್ ಮಾಡ್ಕೊಳ್ಬೋದು. ಇದು ಯಾವ ರೀತಿ ಫಂಡಮೆಂಟಲ್ ರಿಸರ್ಚ್ ಜೊತೆಗೆ ರಿಲೇಷನ್ಶಿಪ್ಪನ್ನು ಹೊಂದಿದೆ ಅಂತಂದರೆ ಬೇಸ್ಡ್ ಆನ್ ಫೈಂಡಿಂಗ್ಸ್ ಆಫ್ ಫಂಡಮೆಂಟಲ್ ರಿಸರ್ಚ್ ನಾವಿಲ್ಲಿ ಅಪ್ಲೈಡ್ ರಿಸರ್ಚನ್ನು ಮಾಡ್ತೀವಿ. ಅಪ್ಲೈಡ್ ರಿಸರ್ಚನ್ನು ಯಾವಾಗಲಿದ್ರೂ ಫಂಡಮೆಂಟಲ್ ರಿಸರ್ಚ್ನ ಫೈಂಡಿಂಗ್ಸ್ನ ಆಧಾರದ ಮೇಲೆ ನಾವು ಮಾಡ್ತೇವೆ. ಸೊ ಈ ಒಂದು ಕಾರಣಕ್ಕಾಗಿ ಫಂಡಮೆಂಟಲ್ ರಿಸರ್ಚನ್ನು ಅಪ್ಲೈಡ್ ರಿಸರ್ಚ್ ಜೊತೆಗೆ ನಾವು ಕಂಪ್ಯಾರಿಸನ್ ಮಾಡಬಹುದು. ಹಾಗೆಯೇ ಅಪ್ಲೈಡ್ ರಿಸರ್ಚ್ ಈಸ್ ಇಂಟೆನ್ಸಿವ್ ಇನ್ ನೇಚರ್ ಅಂತಂದರೆ ನಾವು ಒಂದು ಥಿಯರಿ ಬಗ್ಗೆ ಅಥವಾ ಒಂದು ಫೆನೋಮೆನಾ ಬಗ್ಗೆ ನಾವಿಲ್ಲಿ ಜಾಸ್ತಿ ವೈಡ್ ಆಗಿ ಸ್ಟಡಿ ಮಾಡದೆ ಡೀಪ್ ಆಗಿ ಸ್ಟಡಿ ಮಾಡ್ತೇವೆ. ಅದನ್ನು ಇಂಟೆನ್ಸಿವ್ ಅಂತ ಹೇಳ್ತೇವೆ. ಸೊ ಈ ಅಪ್ಲೈಡ್ ರಿಸರ್ಚ್ ಯಾವಾಗಲಿದ್ರೂ ಇಂಟೆನ್ಸಿವ್ ನೇಚರಲ್ಲಿ ಇರುತ್ತೆ. ನೀವು ಈ ಒಂದು ಚಾರ್ಟಲ್ಲಿ ನೋಡ್ಬೋದು, ಇದು ಕಂಪ್ಯಾರಿಸನ್ ಚಾರ್ಟ್ ಫಂಡಮೆಂಟಲ್ ರಿಸರ್ಚ್ ಹಾಗೆ ಅಪ್ಲೈಡ್ ರಿಸರ್ಚ್ಗೆ. ಇದನ್ನು ಕರೆಕ್ಟಾಗಿ ಒಂದ್ಸಲ ನೀವು ನೋಡಿ ನೆನ್ಪಿಟ್ಕೊಂಡ್ಬಿಡಿ, ನಿಮಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ಇದಿಷ್ಟು ಅಪ್ಲೈಡ್ ರಿಸರ್ಚ್ ಹಾಗೂ ಫಂಡಮೆಂಟಲ್ ರಿಸರ್ಚ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಇನ್ನೂ ಹಲವಾರು ರೀತಿಯಾದಂಥ ರಿಸರ್ಚ್ ಮೆಥಡ್ಸ್ಗಳಿವೆ, ಅವುಗಳನ್ನು ಒಂದೊಂದಾಗಿ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.